ಮಂಡ್ಯ ಕ್ಷೇತ್ರದ ಅಭ್ಯರ್ಥಿ ಅದರಲ್ಲೂ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅಂತ ಅವರು ಹೇಳಿಕೊಂಡು ಜೊತೆಗೆ ಪಕ್ಷದ ಮೂಲಗಳಿಂದನೂ ಕೂಡ ಅದೆಲ್ಲ ಬಹಳ ಸಂದರ್ಭದಲ್ಲಿ ಉಲ್ಲೇಖಕ್ಕೆ ಬರ್ತಾ ಇರೋದು ನೋಡ್ತೇವೆ. ಇನ್ಫ್ಯಾಕ್ಟ್ ಅವರು ಪ್ರಚಾರ ಕೂಡ ಆರಂಭ ಮಾಡಿದ್ದಾರೆ. ಇವತ್ತು ಚಿಕ್ಕಂಕನಹಳ್ಳಿಯಲ್ಲಿ ಸಾರಿಗೆ ಸಚಿವ ಡಿ ಸಿ ತಮ್ಮಣ್ಣ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಧಿಕೃತವಾಗಿ ಪ್ರಕಟ ಆಗೋದೊಂದೇ ಬಾಕಿ, ಆದರೆ ನಿಖಿಲ್ ಮಂಡ್ಯ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಅನ್ನೋದನ್ನ ಅವರು ಸ್ಪಷ್ಟಪಡಿಸಿದ್ದಾರೆ. ಈ ಮುಖಾಂತರವಾಗಿ ಕೊನೆ ಹಂತದಲ್ಲಿ ಸುಮಲತಾ ಅವರಿಗೆ ಏನಾದ್ರು ಟಿಕೆಟ್ ಸಿಕ್ಬಿಡ್ಬೋದು, ಕಾಂಗ್ರೆಸ್ನಿಂದ ಏನಾದ್ರು ಕಂಟೆಸ್ಟ್ ಮಾಡೋದಕ್ಕೆ ಅವಕಾಶ ಸಿಗ್ಬೋದು, JDS ಮಂಡ್ಯ ಬಿಟ್ಟು ಬೇರೆ ಕ್ಷೇತ್ರವನ್ನು ಏನಾದ್ರು ಪಡೆದು ಕಾಂಗ್ರೆಸ್ಗೆ ಬಿಟ್ಕೊಟ್ಬಿಡ್ಬೋದು. ಈ ಥರದ್ದು ಯಾವುದೇ ಊಹಾಪೋಹವನ್ನು ಇಟ್ಕೊಳ್ಳೋದು ಬೇಡ. ಯಾವುದು ಕೂಡ ವರ್ಕೌಟ್ ಆಗೋದಿಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರೇ ಮೈತ್ರಿ ಅಭ್ಯರ್ಥಿ ಅನ್ನುವಂಥದ್ದನ್ನ DC ತಮ್ಮಣ್ಣ ಸ್ಪಷ್ಟಪಡಿಸ್ತಾ ಇದ್ದಾರೆ. ಅಭ್ಯರ್ಥಿ ನಾಳೆ ಅಧಿಕೃತವಾಗಿ ಘೋಷಣೆ ಆಗ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವರೇ ಅಭ್ಯರ್ಥಿ ಅನ್ನೋದನ್ನು ಕೂಡ DC ತಮ್ಮಣ್ಣ ಹೇಳ್ತಾ ಇದ್ದಾರೆ. ಇವಾಗ ಬರ್ತಾ ಇದ್ದಾಗಲೇ ಉತ್ತರ ಕೊಟ್ಟಿದ್ದಾರೆ. ನಾಳೆ 11 ಗಂಟೆಗೆ ಮಂಡ್ಯ ನಗರಕ್ಕೆ ಬಂದು ಸಿಲ್ವರ್ ಜೂಬ್ಲಿ ಪಾರ್ಕ್ನಲ್ಲಿ ಬಹಿರಂಗ ಸಭೆಯನ್ನು ಏರ್ಪಡಿಸಿ ಅಲ್ಲೇ ಹೌದು ನಿಖಿಲ್ ಅವರ ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತಾರೆ. 9 ಕುಮಾರಸ್ವಾಮಿ ಅವರು ಬರ್ತಾರೆ, ಇನ್ನು ಯಾರ್ಯಾರು ಮುಖಂಡರುಗಳು ಬರ್ತಾರೆ. ನಾಳೆ 11 ಗಂಟೆಗೆ ನಾಳೆ 11 ದೇವೇಗೌಡರು ಬಂದು ಸನ್ಮಾನ್ಯ ದೇವೇಗೌಡರು ಬಂದು ಅಲ್ಲಿ ಘೋಷಣೆ ಮಾಡ್ತಾರೆ. ಅದರಿಂದ ನಾಳೆ 9:15 ಗಂಟೆಗೆ ಮದ್ದೂರಿಗೆ ಬಂದು ಮದ್ದೂರು ನಮ್ಮ ಪ್ರವಾಸಿ ಮಂದಿರದಿಂದ ಬೈಕ್ ರ್ಯಾಲಿನಲ್ಲಿ ಒಂದು 4ರಿಂದ 5 ಸಾವಿರ ಬೈಕ್ ರ್ಯಾಲಿನಲ್ಲಿ ಅವರನ್ನು ಮಂಡ್ಯಕ್ಕೆ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಅವರು ಘೋಷಣೆ ಮಾಡ್ತಾರೆ ನಾಳೆ 11 ಗಂಟೆಗೆ. ಇನ್ನು ನಾನು ಅಭಿಷೇಕ್ ಜೊತೆಗಿನ ಸ್ನೇಹವನ್ನ ಕಡಿದುಕೊಳ್ಳಲ್ಲ. ರಾಜಕಾರಣ ಬೇರೆ, ಸಂಬಂಧ ಬೇರೆ. ಹಾಗಾಗಿ ಸ್ನೇಹವನ್ನ ನಾನು ಕಡಿದುಕೊಳ್ಳೋದಿಲ್ಲ. ಇದು ನಿಖಿಲ್ ಕುಮಾರಸ್ವಾಮಿ ಅವರು ಅಭಿಷೇಕ್ ಅಂಬರೀಶ್ ಅವರ ವಿಚಾರವಾಗಿ ಮಾತನಾಡಿರೋದು. ಇತ್ತೀಚಿನ ದಿನಗಳಲ್ಲಿ ನಾನು ಅವರ ಜೊತೆ ಮಾತನಾಡಿಲ್ಲ. ಚುನಾವಣೆ ಮುಗಿದ ಮೇಲೆ ಅಭಿಷೇಕ್ ಜೊತೆಗೆ ನಾನು ಮಾತನಾಡ್ತೀನಿ. ಇನ್ನೊಂದು ವಿಚಾರ ಹೇಳಿದ್ದಾರೆ, ನಾನು ಪ್ರಚಾರಕ್ಕೆ ಯಾವುದೇ ನಟರನ್ನ ಕರೆಯೋದಿಲ್ಲ. ಚುನಾವಣೆಗಾಗಿ ನಟರನ್ನ ನಾನು ದುರುಪಯೋಗ ಪಡಿಸ್ಕೊಳ್ಳೋದಿಲ್ಲ. ನನಗೆ ನನ್ನ ಕಾರ್ಯಕರ್ತರಿದ್ದಾರೆ, ಕಾರ್ಯಕರ್ತರೇ ನಮ್ಮ ಸೈನಿಕರು ಅಂತ ನಿಖಿಲ್ ಕುಮಾರಸ್ವಾಮಿ ಮದ್ದೂರು ತಾಲೂಕಿನ ಚಿಕ್ಕಂಕನಹಳ್ಳಿಯಲ್ಲಿ ಹೇಳಿದ್ದಾರೆ. ಇಲ್ಲಿ ಸುಮಲತಾ ಅವರ ಪರವಾಗಿ ಬಹಳ ನಟರು ಬರ್ಬೋದು ಅನ್ನುವಂಥದ್ದೆಲ್ಲ ಒಂದು ಮಾತಿದೆ. ಬಹಳ ದೊಡ್ಡ ದೊಡ್ಡ ಸ್ಟಾರ್ ನಟರು ಬರ್ತಾರೆ ಅನ್ನುವಂಥ ರೀತಿಲೆಲ್ಲ. ಬಟ್ ನಿಖಿಲ್ ಅವರ ಪರವಾಗಿ ಹಾಗಾದ್ರೆ ಯಾರು ಬರ್ತಾರೆ ಹೇಳಿ ಕೇಳಿ. ನಿಖಿಲ್ ಅವರೇ ನಟ. ಅವರು ಹೇಳ್ತಾ ಇರೋದು, ನಟರನ್ನ ನಾನು ಯಾಕೆ ಚುನಾವಣೆಗೋಸ್ಕರ ದುರುಪಯೋಗ ಪಡಿಸ್ಕೊಳ್ಳಿ ಅಂದ್ರೆ ಬಹುಶಃ ಅವ್ರ ಪ್ರಕಾರವಾಗಿ ಉಳಿದಂತ ಕ್ಯಾಂಡಿಡೇಟ್ ಪ್ರಚಾರಕ್ಕೋಸ್ಕರ ನಟರು ಬಂದ್ರೆ ಒಂದು ರೀತಿ ಅವ್ರನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅನ್ನುವಂಥ ರೀತಿಯಾಗಿರ್ಬೋದು ಏನೋ ಅವರ ಅಭಿಪ್ರಾಯದಲ್ಲಿ. ಬಟ್ ನಾನು ನಟರನ್ನ ದುರುಪಯೋಗ ಪಡಿಸ್ಕೊಳ್ಳೋದಿಲ್ಲ. ನಾನು ಯಾವುದೇ ಸ್ಟಾರ್ ನಟರನ್ನು ಕೂಡ ಕರ್ತ್ಕೊಂಡ್ ಬರೋದಿಲ್ಲ ಅನ್ನೋದನ್ನ ಹೇಳೋದ್ರ ಜೊತೆಗೇನೆ ನಾನು ಅಭಿಷೇಕ್ ಅವ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಮಾತಾಡಿಲ್ಲ, ಬಹಳ ದಿನ ಆಗಿದೆ ಅವ್ರ ಜೊತೆಗೆ ಮಾತಾಡಿ. ಆಮೇಲೆ ನಾನು ಅವರು ಉತ್ತಮವಾದಂಥ ಸ್ನೇಹಿತರು, ಮುಂದೆನೂ ಕೂಡ ಸ್ನೇಹಿತರಾಗಿ ಇರ್ತೀವಿ. ಚುನಾವಣೆ ಮುಗಿದ ಬಳಿಕ ನಾನು ಮಾತನಾಡ್ತೀನಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ನನಗೆ ಟಿಕೆಟ್ ಕೊಡುವ ವಿಚಾರವಾಗಿ ನನ್ನ JDS ಪಕ್ಷ, ಅದರಲ್ಲೂ ವಿಶೇಷವಾಗಿ ಎಲ್ಲ ನನ್ನ 7 ಜನ ಶಾಸಕರು ಇವತ್ತು ಮಂಡ್ಯ ಜಿಲ್ಲೆಯಿಂದ ಒಂದು MP ಬಂದ ತಕ್ಷಣ ಇಮಿಡಿಯೇಟಾಗಿ ಇನ್ಫ್ಯಾಕ್ಟ್ ನಮ್ಮ ಸಾರಾ ಮಹೇಶ್ ಅವರು KR ನಗರ ಕೂಡ ಒಂದು ಕ್ಷೇತ್ರ ಆಗುತ್ತೆ. ಸೊ 8 ಶಾಸಕರುಗಳೇನಿದ್ದಾರೆ, 8 ಜನ ಶಾಸಕರುಗಳು ಇವತ್ತು ಕೂತ್ಕೊಂಡು ತೀರ್ಮಾನ ಮಾಡಿದ್ದು, ಪಕ್ಷದ ವರಿಷ್ಠರು ಹಾಗೂ ಇವರೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿ ಇವತ್ತು ನನಗೆ ಟಿಕೆಟ್ ಕೊಡುವ ವಿಚಾರವಾಗಿ ಇವತ್ತು ಪಕ್ಷ ಮುಂದೆ ಬಂದಿದೆ. ಸೊ ಇವತ್ತು ಈಗಾಗಲೇ ಮಂಡ್ಯ ಜಿಲ್ಲೆಯ ಹಾಗೂ ನಮ್ಮ ತಂದೆಯವರ ಸಂಬಂಧ ಯಾವ ರೀತಿ ಇದೆ ಅನ್ನೋದು ನಮ್ಗೆಲ್ರಿಗೂ ಗೊತ್ತಿದೆ. ನಮ್ಮ ತಂದೆಯವ್ರ ಮೇಲೆ ಇಟ್ಟಿರೋ ಒಂದು ವಿಶ್ವಾಸ, ಒಂದು ನಂಬಿಕೆನ ನಾನು ಕೂಡ ಉಳಿಸ್ಕೋತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.